ಅತ್ತೆ ಏನು ಮಾಡ್ತಿದ್ದೀರ ಅತ್ತೆ? ಹೊಸಿ ಬಾಚಿಗೆ ಬನ್ನಿ ಇಲ್ಲಿ. ಅತ್ತೆ ಏನಮ್ಮಿ ಏನಾಯ್ತು? ಅರೆ ಇವಳ ಏನವ ಬ್ಯಾಗಿಗೆಲ್ಲ ಇಟ್ಕೊಂಡು ನಿಂತಾಳೋದು ಇವಳು. ಇವಳಿಗೇನು ಬಂದಿರೋದು? ಎಲ್ಲಿಗೆ ಹೊಂಟವಳು ಇವಳು? ಹೇಳಂಗಿಲ್ಲ ಕೇಳಂಗಿಲ್ಲ, ಯಾರು ಹೇಳೋರು ಇಲ್ವೇನೋ ಅಂದ್ಕೊಂಡವಳೇನೋ ಅಪ್ಪ ಇವಳು. ಎಲ್ಲಿಗೆ ಹೊಂಟವಳೆ ಎಂತವ ಇವಳು? ಏನಮ್ಮಣಿ ಎತ್ಲಗೊಂಟಿದ್ಯಾ? ಹಿಂಗೆಲ್ಲವ ಬ್ಯಾಗಿಗೆಲ್ಲವ ಇಟ್ಕೊಂಡು ಎಲ್ಲವ ಬೆಳಗ್ಗೆ ಎತ್ಲಗೋ ಹೊಂಟಿದ್ಯಲ್ಲೇ. ಅಲ್ಲ ನಾನು ಇವತ್ತು ಕಾಪಿ ಬರಲಿಲ್ವಲ್ಲ ರೂಮ್ಗೆ, ಆಗಲಿ ಅಂದ್ಕೊಂಡೆ ಎಲ್ಲೋ ಅಂಟಿರಂಗೆ ಅವಳು ಏನು ಕತ್ತೀನಿ ಎಲ್ಲೋದ್ಲೋ ಗೊತ್ತಿಲ್ವಲ್ಲಪ್ಪ, ಹುಷಾರಿಲ್ವೇನೋ ಅಂದ್ಕೊಂಡು ನಾನು ಸುಮ್ಕಾದ್ರೆ ಎಲ್ಲವ ಬ್ಯಾಗ್ ಎಲ್ಲವ ಎತ್ಕೊಂಡು ಹೋಗ್ತಿದ್ಯಲ್ಲಮ್ಮಿ, ಎಲ್ಗೊಂಟೆ? ಅಯ್ಯೋ ಅತ್ತೆ ನಿಮ್ಗೆ ಹೇಳಿರ್ಲಿಲ್ವ ನಾನು? ನಮ್ಮ ಅಮ್ಮನ ಮನೆಯಿಂದವ ಅಮಾಸೆ ದಿನಕ್ಕೆ ಇದು ಏನಂತಾರದು ಏನಪ್ಪ ಮಲೆಮಹದೇಶ್ವರ ಬೆಟ್ಟ ಅದಕ್ಕೆ ಹೋಗೋಣ ಅಂತ ಹೇಳಿದ್ರು. ಅಮ್ಮರು ಚಿಕ್ಕಮ್ಮರು ಎಲ್ಲವ ಹೊಂಟವ್ರೆ ಕಣತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲತ್ತೆ. ಹೋದ್ವಾರ ತಾನೇ ಹೇಳ್ದೆ ಅಮಾಸೆ ಯಾವಾಗ ಅಂತ ಕೇಳಿದ್ರಿ ನೀವು, ಅದಕ್ಕೆ ನಾನು ಬುಧವಾರ ಐತೆ ಅಮಾಸೆ ಅಂತ ಎಲ್ಲ ಹೇಳಿದ್ದೀನಿ. ಮತ್ತೆ ಮರ್ತ್ಕೊಂಡು ಕೇಳ್ತಿದ್ದೀರಲ್ಲ ನೀವು. ಅದೇನು ನಿಮ್ಗೇನು ಮರ್ತೋದು ಹಿಂಗೆ ಇಷ್ಟೊಂದು ಮರವಾಗೈತೆ? ಅಯ್ಯೋ ಮಾರೈತಿ ಅಲ್ಲಿ ಕಡಮಿ ನೆನ್ನೆ ಸಾದ್ರೂ ನೆನ್ಸಕ್ಕಿಲ್ವೇನೆ. ನನ್ನ ಮಗ್ಳನಾದ್ರೂ ಬಾ ಅಂತ ಹೇಳಿರುವೆ ನಾನು. ಇವಾಗ ಅಡುಗೆ ತಿಂಡಿ ಅಲ್ಲವ ಯಾರು ಮಾಡೋರು ಅಂತವ. ನೀನು ಈಗ ಇದ್ದಕ್ಕಿದ್ದಂತೆ ಹಿಂಗೆ ಹೊಂಟ್ಬಿಟ್ರೆ ಒಂಚೂರು ಮನೆ ಜವಾಬ್ದಾರಿ ಇಲ್ವೇನೆ ನಿನಗೆ? ಅಲ್ಲವ ಎಲ್ಲವ ನಾನೇ ನೋಡ್ಕೊತೀನಿ ಅಂತ ಅನ್ನಂಗೆ ಆಡ್ತೀಯ. ಎಲ್ಲ ಕೆಲಸನೂ ನಾನೇ ಮಾಡೋದು, ನಾನು ಇಲ್ದಿದ್ರೆ ಆಗೋದೇ ಇಲ್ಲ, ಪ್ರಪಂಚ ಮುಳುಗೋಗುತ್ತೆ ಅನ್ನಂಗೆ ಆಡ್ತೀಯ. ನೋಡಿದ್ರೆ ಹಿಂಗೆ ಮಾಡ್ತಿದ್ಯಲ್ಲ ನೀನು. ಹೇಳ್ದೆ ಕೇಳ್ದೆ ಹಿಂಗೆ ಹೊಂಟ್ಬಿಟ್ರೆ ನೀನು ಮನೆ ಕೆಲಸ ಮಾಡೋದು ಯಾರು? ಕಸ ಮುಸ್ರೆ ಎಲ್ಲವ ನೋಡೋರು ಯಾರು? ಅವು ಅಜ್ಜಂಗೂ ಹುಷಾರಿಲ್ದಂಗೆ ಮಲ್ಕೊಂಡೈತೆ. ಅಲ್ಲಿ ಹುಲ್ಲಾಕಕ್ಕೆ ಮೇವು ಹಾಕಕ್ಕೆ ಹೋಗ್ಬೇಕು, ಹಸಿಗೆ ನಾನು ಹಾಲು ಕರಿಯಕ್ಕೆ ಹೋಗ್ಬೇಕು. ಇಲ್ಲಿ ನಿನ್ನ ಮಗನ ರೆಡಿ ಮಾಡಿ ಕಳಿಸ್ಬೇಕು. ಮಗನ ಕರ್ಕೊಂಡು ಹೊಂಟೆ ಹೆಂಗೆ? ಅಯ್ಯೋ ಇಲ್ಲ ಕಣತೆ, ಮಗನ ಯಾಕೆ ಕರ್ಕೊಂಡು ಹೋಗನೆ? ಅವನೇನು ಮಾಡ್ತಾನೆ ಅಲ್ಲಿ ಬಂದು ಸುಮ್ಕಿರಿ. ಆಮೇಲೆ ನನಗೆ ಸಾಕಾಯ್ತದಲ್ಲಿ ಅವನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಮ್ಮನೂ ಚಿಕ್ಕಮ್ಮ ಆಮೇಲೆ ಅತ್ತೆದಿರಿಬ್ರು ಬರ್ತಾರಂತೆ. ಎಲ್ಲರೂ ಅರ್ಕೆ ತೀರ್ಸೋಕ್ಕೆ ಅಂತ ಹೋಯ್ತವ್ರೆ. ಅಲ್ಕಮ್ಮಣಿ ಏನಾದರೂ ಇರಲಿ, ಯಾರಾದರೂ ಹೋಗ್ಲಿ, ಹೆಂಗಾರು ಹೋಗ್ರಿ ನೀವು. ಇಲ್ಲಿ ಮನೆ ಯಾರು ನೋಡ್ಕೊಂಡಾರು ಹೇಳಿ ನೀನೇ. ಹಿಂಗೆ ವಾಂಟ್ ನಿಂತ್ಬಿಟ್ರೆ ನೀನು ಅಲ್ಲಿಗೆ ಓದ್ತೀನಿ ಇಲ್ಲಿಗೆ ಓದ್ತೀನಿ ಅಂತವ. ಮನೆ ಯಾರು ನೋಡ್ಕೊಂಡರು? ಮನೆ ಕೆಲಸ ಯಾರು ಮಾಡೋರು? ಅವ ಇದನ್ನು ನೋಡ್ಕೋಬೇಕು ಅಂತಿದ್ಯಾ, ಕರ್ಕೊಂಡು ಹೋಗಲ್ಲ ಅಂತಿದ್ಯಾ? ಅವನನ್ನ ಶಾಲೆ ಕಳಿಸ್ಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಮುಂಚೆಲೇ ಒಂದಿನ ಮುಂಚೆ ಆದರೂ ಜ್ಞಾಪಿಸ್ಬೇಕು ತಾನೇ ನನಗೆ. ನೀನು ಜ್ಞಾಪ್ತಿ ಮಾಡಿದಿದ್ರೆ ನನ್ನ ಮಗಳನ್ನಾದರೂ ಕರ್ಕೊಂತಿದ್ದೆ, ಏನೋ ಒಂದು ಆತಿತ್ತು ಕಣವ. ನೀನು ಏನು ಹೇಳಿಲ್ಲ, ಏನಿಲ್ಲ ಬೆಳಿಗ್ಗೆ ಅದ್ದಟ್ಟಿಗೆ ಏನು ಒಂದು ತಿಂಗ್ಳಿಗೆ ಹೋದಂಗೆ ಹೋಗ್ತಿದೆಯಲ್ಲೇ ಬ್ಯಾಗ್ ಇಷ್ಟೊಂದು ಎತ್ಕೊಂಡು. ಯಬ್ಬ 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 ಯಪ್ಪ. ಅಯ್ಯೋ ಅತ್ತೆ ಬರೀ ಬಟ್ಟೆ ನೀನು ತಗೊಂಡು ಹೋಗ್ತಿಲ್ಕೊಂಡ್ರತ್ತೆ ಅಷ್ಟೊಂದು. ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ ಯಾವಾಗಲೂ ವರ್ಷಕ್ಕೆ ಒಂದು ಸರಿನೋ 2 ಸರಿನೋ ತವ್ರ ಮನೆಗೆ ಹೋಗ್ತೀನಿ, ಅದಕ್ಕೆ ಹಿಂಗೆ ಆಡ್ತೀರಲ್ಲ. ಅದರಲ್ಲೇನು ಬರೀ ಬಟ್ಟೆನೂ ತುಂಬಿಲ್ಲ, ಎಲ್ಲವ ಸ್ವೆಟ್ರು ಪಟ್ರು ಆಮೇಲೆ ಬೆಡ್ಶೀಟು ಎಲ್ಲ ತಗೊಂಡಿದ್ದೀನಿ. ಅಲ್ಲಿ ಅಮಾಸೆ ದಿನ ಉಳ್ಕೊಂತೀವಲ್ಲ ರಾತ್ರಿ ಮಲ್ಕೊಳಕ್ಕೆ ಎದಾಡಕ್ಕೆ ಎಲ್ಲವ ಬೇಕಲ್ವೇ? ಹಾಸ್ಗಿಸ್ಕೊಳಕ್ಕೆಲ್ಲವ ಅಲ್ಲೇನು ಎಲ್ಲನೂ ಕೇಳೋಕ್ಕಾಗದ? ಅದಕ್ಕೆ ತಗೊಂಡಿವ್ನಿ ಅಷ್ಟೇ. ಅಲ್ಲ ಏನು ದಿನ ಹೋಯ್ತಾ ಇದ್ದೀನ ನಾನು ನಮ್ಮ ತವ್ರ ಮನೆಗೆ. ಯಾವತ್ತೂ ಒಂದಿನ ಹೋಗೋದನ್ನ ಅದನ್ನೂ ಸಹಿಸಕ್ಕಿಲ್ವತ್ತೆ ನೀವು. ಹೆಂಗೆ ಆಡ್ತೀರಿ ನೋಡ್ರಿ ನೀವು ಒಳ್ಳೆಯ. ಇದೊಳ್ಳೆ ಕತೆ ಆಯ್ತಲ್ಲ ಮಾರೈತಿ ನಿಂದು. ಹೆಂಗೆ ಆಡ್ತೀರಾ ಅಂತಂದರೆ ಹೆಂಗೆ ಆಡ್ತಿದ್ದೀನವ ನಾನು? ನೀನು ಹೇಳಂಗಿಲ್ಲ ಏನೂ ಇಲ್ಲ. ನಿನ್ನ ಪಾಡಿಗೆ ನೀನು ಅಂಟು ನಿಂತ್ಕೊಂಡ್ಬಿಟ್ಟಿದ್ಯಾ. ಅವತ್ತು ಯಾವತ್ತೋ ವಾರ 15 ದಿನದ ಮುಂಚೆ ಹೇಳಿರೋದನ್ನ ಹೇಳಿದ್ದೀನಿ ಅಂತ ಅಂದ್ಕೊಂಡು ಕುಂತಿದ್ಯಾ. ಇಲ್ಲಿ ಮಾಡೋರು ಯಾರೇ? ಮಾಡೋರು ಯಾರನ್ನಾರು ಒಪ್ಪಿಸ್ಬಿಟ್ಟು ಹೋಗವ ನೀನು, ಎಲ್ಗಾರು ಹೋಗು, ನನಗೇನಾಗಬೇಕಾಗೈತೆ? ಮಾಡೋರು ಒಬ್ರನ್ನ ಒಪ್ಪಿಸ್ಬಿಟ್ಟು ಮನೇಲಿ ಇರಿಸ್ಬಿಟ್ಟು ನೀನು ಎಲ್ಲಿ ಎತ್ಲಾಗಾದ್ರೂ ಹೋಗಿ ಹಾಳಾಗೋಗಿ ನನಗೇನಾಗಬೇಕು? ಅತ್ತೆ ಏನಂತ ಮಾತಾಡ್ತೀರತ್ತೆ ನೀವು? ಹಾಳಾಗೋಗು ಅದು ಇದು ಅಂತವ. ನೋಡಿ ನಾನು ಸರಿ ಇರೋಕ್ಕಿಲ್ಲ, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಆಮೇಲೆ ನನಗೇನಿಲ್ಲ, ಆಮೇಲೆ ನಾನು ನಿಮಗೆ ಹೇಳ್ಬೇಕಿತ್ತು, ಹೇಳಿದ್ದೀನಿ ಮುಂಚೆನೆಯ. ನೀವು ಅದನ್ನು ಮರ್ತ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಯ್ತದೆ? ಈಗ ಮೊನ್ನೆ ತಾನೇ ಕೇಳಿದ್ರಿ ಅಮಾಸೆ ಯಾವತ್ತೇ ಅಂತವ. ಅವತ್ತು ಕೇಳೋಕ್ಕಾಯ್ತಿರ್ಲಿಲ್ವಾ ಯಾವತ್ತೇ ಹೋಗೋದು ನೀನು ಅಂತ? ಏನು ಕೇಳಲೇ ಇಲ್ಲ ಅಲ್ಲ. ನಿಮ್ಮನೇಲಿ ಮಾಡ್ತಾವ ಚಾಕ್ರಿ ಮಾಡ್ಕೊಂಡು ಕೂತಿದ್ದಾಗ ಏನು ಜ್ಞಾಪಕಕ್ಕೆ ಬರಲ್ಲ ನಿಮಗೆ? ಆ ಕೆಲಸ ಈ ಕೆಲಸ ಎಲ್ಲವ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂದಾಗ ಮಾತ್ರ ನಿಮಗೆ ಜಾಸ್ತಿ ಆಗ್ಬಿಡ್ತದೆ. ಅದೇ ನಾನು ಇಲ್ಲೇ ಎಲ್ಲವ ಕಸ ಮುಸ್ರೆ ಎಲ್ಲವ ತಿಕ್ಕೊಂಡು ಮನೇಲೆ ಬಿದ್ದಿದ್ರೆ ನಿಮಗೆ ಏನೂ ಜ್ಞಾಪಕ್ಕೆ ಬರೋಕ್ಕಿಲ್ಲ, ಏನೂ ಆಗೋಕ್ಕಿಲ್ಲ ಅಲ್ವಾ? ಈಗೇನಾದರೂ ಒಂಚೂರು ಹೊಂಟ್ಬಿಟ್ಟೆ ಅಂದರೆ ನಿಮಗೆ ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಅದು ಇದು ಅಂತ ಶುರು ಮಾಡ್ತೀರಾ. ಅಲ್ಲ ಕಣತೆ, ಈಗ ಮೊನ್ನೆ ನಿಮ್ಮ ಮಗಳ ಮನೆಗೆ ಕಳ್ಸಿದ್ರಲ್ಲ ನನ್ನ, ಅವಾಗ 4 ದಿನ ಇದ್ನಲ್ಲತ್ತೆ ಅಲ್ಲಿ ಅವಾಗ ಏನಾಗಲಿಲ್ವ ನಿಮಗೆ? 4 ದಿನ ಯಾರು ಮಾಡ್ಕೊಂಡ್ರು? ನೀವೇ ತಾನೇ ಮಾಡ್ಕೊಂಡಿದ್ದು. ಅಲ್ಲ ನಿಮ್ಮ ಮಗಳ ಮನೆಗೆ ಹೋಗೋಕೆ ಮಾತ್ರವ ನಿಮಗೆ? ನಿಮ್ಗೆ ಎಲ್ಲವ ಮಾಡ್ಕೊಳಕ್ಕಾಯ್ತದೆ, ಎಲ್ಲವ ಮಾಡೋಕ್ಕಾಯ್ತದೆ, ಎಲ್ಲ ಆಯ್ತದೆ. ನಾನೇನಾದ್ರು ಎಲ್ಲರೂ ನನ್ನ ತವ್ರ ಮನೆ ಕಡೆಗೆ ಒಂಚೂರು ಹೋಗ್ತೀನಿ ಅಂದರೆ ಆಗಲೇ ಶುರು ಆಗೋಯ್ತದೆ ನಿಮ್ಗೆ ಎಲ್ಲ ನೋವು ಎಲ್ಲನೂ ಅಲ್ಲ.
ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಅವಾಗೇನುವ ಚೆನ್ನಾಗಿದ್ದೆ ಮಾಡ್ಕೊಂತಿದ್ದೆ. ಈಗ ಯಾಕೋ ಮೊನ್ನೆ ವಾಂತಿ ಭೇದಿ ಆಗಿರ್ಲಿಲ್ವೇ? ವಾಂತಿ ಭೇದಿ ಆಗಿ ಸುಸ್ತಾಗಿ ಕೂತಿದ್ದೀನಿ, ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನವ. ಇರೋದನ್ನ ಹೇಳಿದ್ರೆ ಇದ್ಯಾಕೆ ಹಿಂಗೆ ಎದ್ದು ಬಂದು ಎದೆಗೊದ್ದಂಗೆ ಆಡ್ತೀಯಾ? ಏನು ನಿಂತ ಅವ್ರ ಮನೆಗೆ ಯಾವಾಗಲೂ ಹೋಗ್ತಿರ್ಬೇಕೆ? ಎಲ್ಲರೂ ಅಷ್ಟೇ ಕಣೆ. ಹೆಣ್ಮಕ್ಳು ಮದುವೆ ಆಗಿ ಬಂದಮೇಲೆ ಗೌರಿ ಹಬ್ಬಕ್ಕೆ ಬಂದ್ಬಿಟ್ಟು ನಮ್ಮ ಕಾಲದಾಗೆಲ್ಲವ ಗೌರಿ ಹಬ್ಬಕ್ಕೆ ಒಂದಕ್ಕೆ ಹೋಯ್ತಾ ಇದ್ದಿದ್ದು, ಇನ್ನು ಯಾವ ಹಬ್ಬಕ್ಕೆ ಹೋಯ್ತಿರ್ಲಿಲ್ಲ. ನೀನು ಆ ದೀಪಾವಳಿಗೆ ಅದಕ್ಕಿದಕ್ಕಾದ್ರೂ ಹೋಗ್ತೀಯ. ಇಲ್ಲಿ ಮಾಡೋರು ಯಾರು ಅಂತವೇ ಹೇಳ್ಬಿಡವ ನೀನು. ಹೆಂಗೆ ಎಲ್ಗಾರು ಹೋಗು, ಎಷ್ಟೊತ್ಕಾರು ಹೋಗು, ಯಾವ ಹಬ್ಬಕ್ಕಾರು ಹಾಳು ಬಿದ್ದೋಗು, ನನಗೇನಾಗಬೇಕಾಗೈತೆ? ಒಟ್ಟಿನಲ್ಲಿ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಹೋಗು. ಅಯ್ಯ ಮಾಡೋರು ಯಾರು ಅಂತಂದ್ರೆ ನಿಮ್ಮ ಮನೆ ಬರೋ ಕಣತೆ. ನಾನು ಇಲ್ದಿದ್ರೆ ಏನು ಮಾಡ್ತಿದ್ರಿ? ನನ್ನೇನು ಹೆಚ್ಕೊಂಡು ಬದುಕ್ತಿದ್ದೀರಾ ನೀವು? ಇಲ್ಲ ನಿಮ್ಮ ದೊಡ್ಡ ಸೊಸೆನ ಕರ್ಕೊಳ್ಳಿ, ಯಾವಾಗಲೂ ನಾನೇ ಬಂದು ಮಾಡಬೇಕು, ನಾನೇ ಎಲ್ಲಾರನ್ನೂ ಸೇವೆ ಮಾಡಬೇಕು ಅಂದ್ರೆ ಹೆಂಗತೆ? ಅಲ್ಕಣೆ, ನೀನು ಯಾವಳೆ ನನಗೆ ಹೇಳೋಕ್ಕೆ ದೊಡ್ಡ ಸೊಸೆನ ಕರ್ಕ ಅಂತೀಯ, ಒಂದ್ಸರಿ ಮಗಳನ್ನ ಕರ್ಕ ಅಂತೀಯ. ನಿನ್ನ ಜವಾಬ್ದಾರಲ್ವೇನೆ? ನೀನು ತಾನೇ ಇಲ್ಲಿರೋದು. ನೀನು ಇದ್ಮೇಲೆ ನೀನು ನೋಡ್ಕೋಬೇಕಣೆ ಎಲ್ಲಾದ್ನೂ. ಒಂದಿನ ಮಾಡ್ತೀನಿ ಇನ್ನೊಂದಿನ ಹೋಗ್ತೀನಿ ಅಂತಂದ್ರೆ ಹೆಂಗಾಗ್ತದೆ? ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೋಡಿ, ಸುಮ್ಮ ಹೇಳ್ತಾ ಇದ್ದೀನಿ ಇವಾಗಲೇ. ನನ್ನ ಕೈಲಂತೂ ಆಗಕ್ಕಿಲ್ಲ. ಮನೆ ಕಸ ಗಿಡ್ಸ ಹೊಡೆದು ಅದು ಇದು ಎಲ್ಲವ ಕೆಲಸ ಮಾಡೋಷ್ಟಲ್ಲಿ ಸಾಕಾಯ್ತದೆ. ಆಮೇಲೆ ನಿಮ್ಮ ಮಾವಿ ಹಿಂಗೆ ಬೇರೆ ಹುಷಾರಿಲ್ಲ. ಆ ಅಜ್ಜನು ಬೇರೆ ಈ ಟೈಮಲ್ಲೇ ಜ್ವರ ಗಿರ ಅಂತ ಬಿದ್ಕೊಂಡವನೆ. ಆ ಅಜ್ಜನ ನೋಡ್ಕೊಳನೆ, ಏನು ಈ ಮನೆ ಕೆಲಸ ಮಾಡೋಣ, ಏನು ನಿನ್ನ ಮಗನ ನೋಡೋಣ? ಎಲ್ಲದೂ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ತೀನಿ ಅಂತ ಕುಣಿತಿದ್ಯಲ್ಲ ನೀನು. ನಿನಗೇನು ಬಂದಿರೋದು ಅಂತವ ನಾನು ಅಂತ? ನಾನಂತೂ ಏನು ಕೆಲಸ ಮಾಡೋಕ್ಕಿಲ್ಕಣವ. ಏನಾದರೂ ಮಾಡ್ಕ. ಒಟ್ಟಾರೆ ಎಲ್ಲ ಕೆಲಸ ಮಾಡಿಟ್ಟು ಇವತ್ತು ಹೋಗು. ಇವತ್ತು ರಾತ್ರಿ ಸ್ಥಾನೆಯಾ ಬೆಟ್ಟಕ್ಕೆ ಹೋಗೋದು? ಹೋಗು, ಬೆಳಿಗ್ಗೆ ಬಂದು ಎಲ್ಲ ಕೆಲಸ ಮಾಡ್ಕ ನೀನು ಅಷ್ಟೇ. ಅಲ್ಕಣತೆ, ನಿಮ್ದೊಳೆ ಕತೆ ಆತಲ್ಲ. ಹೇಳಿದ್ದೆ ಹೇಳ್ಕೊಂಡು ಕಿಸ್ಬಾಯ್ದ ಸರ್ ನನಗೆ 100 ಸೀಟ ಅದನ್ನೇ ಹೇಳ್ತಿದ್ದೀರಲ್ಲ. ಅಡುಗೆ ಮಾಡೋಕ್ಕಾಗಕ್ಕಿಲ್ಲ, ಅದು ಮಾಡೋಕ್ಕಾಗಕ್ಕಿಲ್ಲ, ಇದು ಮಾಡೋಕ್ಕಾಗಕ್ಕಿಲ್ಲ ಅನ್ನೋ ಯಾರು ಮಾಡ್ಕೊಟ್ಟಾರೋ? ಏನು ನಾನೇ ನಿಮ್ಮ ಮನೆ ಚಾಕ್ರಿ ಮಾಡೋಕ್ಕಿಲ್ಲ ಕಣತೆ ಇಲ್ಲಿ. ನಾನು ಈ ತೊದ್ಕೊಂಡು ಏನು ನಿಧಾನಕ್ಕೆ ಮಾತಾಡ್ತಿದ್ರೆ ನಿಮ್ಮದೇ ನೀವು ರಾಗ ತೆಗಿತಿದ್ದೀರಲ್ಲ. ಯಾವಾಗಲೂ ಹಿಂಗೆ ಮಾಡ್ತೀರಾ? ಎಲ್ಲಾದರೂ ಒಂದಿಟ್ಟು ಹೋಗಿ ಬರೋಣ ನಮ್ಮ ತವ್ರ ಮನೆ ಕಡೆಗೆ. ಏನಾದರೂ ಫಂಕ್ಷನ್ ಇದ್ರೆ ಸಾಕು ನಿಮಗೆ, ಅವಾಗ ಎಲ್ಲನೂ ಜ್ಞಾಪಕ್ಕೆ ಬಂದ್ಬಿಡ್ತದೆ ನಿಮಗೆ. ಏನೇ ಯಾರ ಮುಂದೆ ಮಾತಾಡ್ತಿದ್ಯಾ ಅಂತವ ನೀನು? ದನಿ ಅವರ್ಸ್ ಮಾತಾಡೋಷ್ಟು ಬಂದ ನೀನು? ಏನು ಅನ್ಕೊಂಡಿದ್ಯಾ? ಬ್ಯಾಗ್ ತಗೊಂಡೋಗಿ ಒಳಗೆ ಇಡ್ಬೇಕು ಅಷ್ಟೇ. ನನಗೂ ಸಾಕಾಗೈತೆ ನಿನ್ನ ಜೊತೆಲಿ ಬಾಧ ಮಾಡಿ ಹೇಳ್ತಾ ಇದ್ದೀನಿ ತಾನೇ. ನನಗೆ ಕೆಲಸ ಮಾಡೋಕ್ಕಾಗಲ್ಲ ಕಣೆ. ಬೇಕಿದ್ರೆ ಮಾಡು, ಇಲ್ಲ ಅಂದರೆ ಮನೇಲಿ ಬಿದ್ದಿರು. ಹೋಗೋಕ್ಕಂತೂ ಬಿಡೋಕ್ಕಿಲ್ಲ. ಇಲ್ಲ ಮಾಡ್ಬಿಟ್ಟು ಹೋಗ್ತೀನಿ ಮತ್ತೆ ಬಂದು ಮಾಡ್ಕೊತೀನಿ ಅನ್ನೋದಾದರೆ ಹೋಗು, ಇಲ್ಲ ಆಗಕ್ಕಿಲ್ಲ ಅನ್ನೋದಾದರೆ ಓಹೋ ಬ್ಯಾಗ್ ತಗೊಂಡೋಗಿ ಒಳಗಿಡ ಅಷ್ಟೇ. ಒಂದೇ ನಾನು ಮಾತಾಡೋದು ಏಕ್ ಮಾರ್ ದೋ ತುಕಡ ಅಂತ. ಜಾಸ್ತಿ ಮಾತಾಡೋಕ್ಕಿಲ್ಲ ನಾನು, ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ ನಿನಗೆ. ಜಾಸ್ತಿ ಆಯ್ತು ನಿಂದು ಯಾಕೋ ಅತಿಯಾಗಿ ಆಡ್ತೀಯ ಹಂಗೆಯ. ಏನು ತಲೆ ಮೇಲೆ ಹೊತ್ಕೊಂಡಿದ್ದೀನಿ ಅಂತವಾ? ನನ್ನೇ ಮುಳುಗ್ಸಕ್ಕೆ ಬರ್ತೀಯ ನೀನು? ಏನು ಅನ್ಕೊಂಬಿಟ್ಟಿದೀಯ ನೀನು? ಏನೋ ನಾನು ನಿಧಾನಕ್ಕೆ ಮಾತಾಡ್ತಿದ್ರೆ ನನ್ನೇ ಹೇಳೋಕ್ಕೆ ಬರ್ತೀಯ ನೀನು? ಹೋಗಿ ಒಳಗೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಏನಿಲ್ಲ, ಆಮೇಲೆ ನೋಡು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಮ್ಮಣಿ ಇದು ಯಾಕ್ರೆ? ಏನಾತ್ರ ಇಬ್ರಿಗೂ? ಇದ್ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀರಿ? ಬೀದಿಗೆಲ್ಲ ಕೇಳ್ತೈತಲ್ರಿ ನಿಮ್ಮ ಜಗಳ. ಏನಾತ್ರಿ? ಒಂದಿನ ಚೆನ್ನಾಗಿರ್ತೀರಿ, ಒಂದೊಂದು ದಿನ ಜಿಂಗಾಡ್ತಿರಲ್ಲ. ಏನು ಮೆಟ್ಕೊಂಡಿರೋದು ಇಬ್ರಿಗೂ ಅಂತ? ಏನಾತಮ್ಮ ಸುಮ್ಮ? ನೀನಾದ್ರು ಸುಮ್ಮನೆ ಆಗಕ್ಕಾಗಲ್ವೇನೆ? ನಿಮ್ಮ ಅತ್ತಿ ಹಿಂಗೆ ಅಂತ ಗೊತ್ತಿಲ್ವೇ ನಿನಗೆ? ನೀನಾದ್ರು ಸುಮ್ಮನೆ ಆಗ್ಬೇಕು ತಾನೇ? ಯಾಕೆ ಏನಾಯ್ತು ಇಬ್ರಿಗೂ ಈಗ? ಅಯ್ಯೋ ಮಾವರೇ, ಏನಂತ ಹೇಳೋಣ? ಅಲ್ಕಣ್ ಮಾವರೇ, ನಾನು ವಾರಕ್ಕೆ ಮುಂಚೆನೇ ಹೇಳಿದ್ದೀನಿ ಕಣ್ ಮಾವರೇ. ನಾನು ನಮ್ಮ ಅಮ್ಮನ ಜೊತೆಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರಬೇಕು, ಅಮಾವಾಸ್ಯೆ ದಿನ ಹೋಯ್ತೀನಿ ಕಣತೆ ಅಂತ ಹೇಳಿನಿ. ಇವ್ರು ಇವಾಗ ಯಾರು ಕೆಲಸ ಮಾಡೋರು ಏನು ಎಂತ ಅಂತವ ಈಗ ಹೊಲ್ಟ್ ನಿಂತಿರ್ಬೇಕಾರೆ ಹಿಂಗೆ ಆಡ್ತಾರಲ್ಲ ನೋಡಿ ಮಾವರೇ. ಅಲ್ಲ ನಾನು ಎಲ್ಲೂ ಹೋಗ್ಲೇಬಾರ್ದಾ? ಅಲ್ಲ ಅತ್ತೆ ಮನೆ ಅನ್ನೋದು ಒಂಥರ ಸ್ಯಾರೆ ಮನೆ ಇದ್ದಂಗೆ ಆಗೋಗೈತೆ ನನಗಂತೂ. ಒಂದು ಕಡೆಗೆ ಕಳ್ಸೋಕ್ಕಿಲ್ಲ, ಒಂದು ಕಡೆಗೆ ಹೋಗಂಗಿಲ್ಲ ಬರೋಂಗಿಲ್ಲ ನಾನು. ನನಗೆ ಸಾಕಾಗೋಗೈತೆ ಹಂಗೆಯ. ನಾನೇನು ಇಲ್ಲೇನು ಜೀತದ ಆಳ? ಹೇಳಿ ಮಾವರೇ ನೀವೇ. ನನ್ನ ಗಂಡು ಒಬ್ಬ ಸರಿ ಇದ್ದಿದ್ರೆ ನಾನು ಯಾಕೆ ಎಲ್ಲ ಕೈಲಿ ಹೇಳಿಸ್ಕೊಂಬಿತ್ತಿತ್ತು. ನನ್ನ ಗಂಡು ಸರಿ ಇಲ್ಲ ಅಂತವ ಇಲ್ಲಿ ಬಿದ್ದಿದ್ದೀನಲ್ಲ. ಎಲ್ಲರ ಕೂಟನು ಹೇಳಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ನನ್ನ ಹಣೆ ಬರ. ಅಯ್ಯೋ ಸುಮ್ನಿರಮ್ಮ, ಸುಮ್ಮ ಈಗ ಬೇಜಾರು ಮಾಡ್ಕೊಂಡು ಸುಮ್ನೆ ಲೇ. ಹೇಳಿದ್ಲಂತಲ್ಲೇ ಒಂದು ವಾರಕ್ಕೆ ಮುಂಚೆನೆಯ, ಈಗ ಯಾಕೆ ಹಿಂಗೆ ತಕರಾರು ತೆಗಿತಾ ಇದೆಯಾ? ಹೋಗ್ಬೇಕಾದ್ರೆ ನೀನು ಹಿಂಗೆಲ್ಲ ತಕರಾರು ತೆಗೆದ್ರೆ ಅವಳಿಗೆ ಬೇಜಾರಾಗ್ತದೆ ಇಲ್ವೇ? ಇವಾಗ ಏನೇ ನಿಂದು? ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಅಂತ ತಾನೆಯ? ನಿನ್ನ ಮಗಳು ಅಂತ ಬಂದಾಗ ಸೇವೆ ಮಾಡೋಕ್ಕಾಗುತ್ತೆ. ಅವಳು ಒಂದಿನ ಬಂದು ಅಪ್ಪ ಅಮ್ಮನ ಸೇವೆ ಮಾಡೋಕ್ಕಾಗಲ್ವೇನೆ? ಎಲ್ಲ ಟೈಮಲ್ಲೂ ಸೊಸೆನೇ ಬಂದು ಮಾಡಬೇಕು ಅಂದ್ರೆ ಕಷ್ಟ ಕಣಿ. ಸೊಸೆ ಇಲ್ದಿರೋರು ಏನು ಮಾಡ್ತಾರೆ? ಹೆಣ್ಮಕ್ಳು ನೋಡ್ಕೊಳಲ್ವ ಅಪ್ಪ ಅಮ್ಮಂದಿರನ್ನ? ಒಂದಿನ ಬಂದು ನೋಡ್ಕೊಂತಲ್ ತಗ. ಏನಾದದು ಒಂದಿನ ಬಂದು ನೋಡ್ಕೊಂಡ್ರೆ? ಹೇಳು ಅವಳಿಗೆ ಫೋನ್ ಮಾಡು, ಇಲ್ಲ ನಾನೇ ಮಾಡ್ತೀನಿ, ಅಳಿಯಂದ್ರಿಗೆ ಮಾಡ್ತೀನಿ ಫೋನು. ಒಂದು 2 ದಿನ ಕಳಿಸ್ತೀನಿ, ಹಿಂಗೆ ನಾನು ಸೊಸೆ ಆಚಿಗೆ ಹೋಗೋಳೆ ಅಂತ ಹೇಳ್ತೀನಿ. ಅವಳು ಬತ್ತಾಳೆ. ನೀನು ಏನು ಮಾಡಕ್ಕೆ ಹೋಗ್ಬೇಡ ಕಣವ, ನೀನು ಕುತ್ಕೊಂಬಿಡವ. ಸುಮ್ಮನೆ ಜಗಳ ಆಡ್ಬೇಡ ನೀನು ಇಲ್ಲಿ. ಹೇಳಿದ ಮಾತು ಕೇಳಿಸ್ತಾ? ಅಯ್ಯೋ ಆಯ್ತು, ಕೇಳಿಸ್ಕೊಂಡ್ಕಂತ ಬಿಡೋಜ. ನಿಂದು ಯಾವಾಗಲೂ ಸ್ವಾಸಿಗೆ ತಾನೇ ಸಪೋರ್ಟ್ ಮಾಡ್ಕೊಂಡು ಬರೋದು ನೀನು. ನನಗೆ ಯಾವತ್ತಾದರೂ ಸಪೋರ್ಟ್ ಮಾಡಿದ್ರು ತಾನೇ. ಇದು ನೋಡ್ಕೊಂಡೆ ಬಂದಿದ್ದೀನಿ ಕಣಂದು ನಾನು. ಅದೇನು ಹೋಗಂಗಿದ್ರು ಹೋಗ್ಲಿ. ಅದೊಂದಿಟ್ಟು ಪಾತ್ರೆ ಐತೆ ತೊಳೆದ್ಬಿಟ್ಟು ಹೋಗಕ್ಕೆ ಹೇಳು. ಅಲ್ಲಿ ಮತ್ತೆ ನನ್ನ ಮಗಳು ಬಂದು ಪಾಪ ಸುಸ್ತಾಗಿರ್ತಾಳೆ, ಪಾತ್ರೆ ತೊಳ್ಕೊಂಡು ಕುತ್ಕೊಳಕ್ಕಾಗಲ್ಲ. ಪಾತ್ರೆ ತೊಳೆದಿಟ್ಟು ಹೋಗಕ್ಕೆ ಹೇಳು. ಅದು ಎಲ್ಗೋಯ್ತಲ್ಲ ಗಣವಾಗಿ ತೊಳೆದಿಟ್ಟು ಹೋಗ್ಬೇಕು ನಟ್ಟಿಗೆ. ಇಲ್ಲ ಅಂದ್ರೆ ಏನಿಲ್ಲ ಆಮೇಲೆ ನಾನು.
ಅಯ್ಯೋ ರಾಮೆ ಇದೊಳ್ಳೆ ಕತೆ ಆತಲ್ಲ ನಿಂದು ಒಂದಿಟ್ಟು ಪಾತ್ರೆ ತೊಳ್ಕೊಳಕ್ಕಾಗಲ್ವೇನೆ ಒಳಗೆ ಅಲ್ಕಣೆ ಮಗಳು ಅಂದ್ಮೇಲೆ ಬರೀ ಸುಗುಕಲ್ಲ ಕಣೆ ಬರೀ ತಿನ್ನಕ್ ಬರೋದಲ್ಲ ಕಷ್ಟಕ್ಕೂ ಆಗ್ಬೇಕು ಬಂದ್ ತೊಳಿಲಿ ತಗ ಏನಾಗ್ಬಿಡ್ತದೆ ಏನಾದ್ರು ಅಂದ್ರೆ ನನಗೆ ಹೇಳು ನಾನು ಹೇಳ್ತೀನಿ ಹೋಗಮ್ಮ ಸುಮ್ಮ ನೀನು ನೀನು ಹೋಗು ಆರಾಮಾಗಿ 2 ದಿನ ಇಲ್ದಿರ 4 ದಿನ ಇದ್ದು ಬತ್ತಾಳ ಅವಳು ಕಡೆ ನೋಡ್ಕೊಂತಾಳೆ ಏನು ಮಗಳು ಅಂದ್ರೆ ಬರೀ ಚಿನ್ನ ಬೆಳ್ಳಿ ಒಡವೆ ಎಲ್ಲವ ಎತ್ಕೊಂಡು ಹೋಗೋದು ಬರೀ ಏನಾದ್ರು ಮಟನ್ ಗಿಟನ್ ಮಾಡಿದಾಗ ತಿನ್ಕೊಂಡು ಹೋಗಕ್ ಬರೋದಲ್ಲ ಕಷ್ಟಕ್ಕೂ ಬರ್ಬೇಕು ಒಂದಿನ ಅವಶ್ಯಕತೆ ಐತೆ ಅಂದಾಗ ಬರ್ಬೇಕು ಎಲ್ಲ ಅಂದ್ರೆ ಏನಂತಾರ ಅದನ್ನ ಹೋಗಮ್ಮ ನೀನೇನ್ ತಲೆ ಕೆಡ್ಸ್ಕೊಬೇಡ ಹೋಗಮ್ಮ ಕರಿತೀನಿ ನಾನು ಫೋನ್ ಮಾಡಿ ಹೋಗು. ಸರಿ ಮಾವರೇ ಆಯಿತು, ಥ್ಯಾಂಕ್ಸ್ ಮಾವರೇ. ಅಯ್ಯೋ ಬಿನ್ನ ಆಡ್ಗಿತಿ ಥ್ಯಾಂಕ್ಸ್ ಬೇರೆ ಹೇಳ್ತಾವಳೆ. ಹಿಂಗೆ ಹೇಳಿನೇಯ ನಮ್ಮ ಮನೆಯವ್ರು ನಾ ಬುಟ್ಟಿಗೆ ಹಾಕೊಂಡಿರೋದು ಇವಳು. ಇರ್ಲಿ ಬಿಡಮ್ಮ, ಖರ್ಚಿಗೆ ದುಡ್ಡು ಐತೆ ಏನು ಕೊಡೋಣಮ್ಮ 1,000-2,000 ಏನಾದ್ರು ಕೊಡೋಣ? ಇಲ್ಕಣ್ ಮಾವರೇ, ಖರ್ಚಿಗೇನು ಬೇಡ, ಅಲ್ಲೆಲ್ಲ ಅಮ್ಮರೇ ಏನು ನೋಡ್ಕೊಂತಾನೆ. ನನ್ಗೆ ಒಂದು 500 ರೂಪಾಯಿ ಐತೆ ಕಣ್ ಮಾವರೇ, ಸಾಕಾಯ್ತದೆ, ನನಗೇನು ಬೇಡ. ಸರಿ ಅತ್ತರೆ ನಾನಿನ್ನು ಬರ್ತೀನಿ. ಬೇಜಾರು ಮಾಡ್ಕೊಬೇಡಿ. ದೇವ್ರ ಪೂಜೆ ಅನ್ನೋ ಕಾರಣಕ್ಕೆ ಹಿಂಗೆ ಆಟ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ, ಇನ್ನು ಬಿಟ್ಟರೆ ಇನ್ನೇನಿಲ್ಲ. ಸರಿ ಬರ್ತೀನಿ. ಅಯ್ಯೋ ಹೋಗ್ತಿರೋದೇ ಉಂಟಂತೆ ಕಾರಣ ಬೇರೆ ಇನ್ಯಾಕೆ ಹೇಳ್ತಿತ್ತಾಗ, ಹೋಗು ಸುಮ್ಮನೆ.